84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 2025 ಒಂದು ವಂಡರ್ಫುಲ್ ಅನ್ಬೋದು. ಹೇಳೋಣ, ದೇಶದಲ್ಲಿ ನರೇಂದ್ರ ಮೋದಿಯ ಬದಲಾವಣೆಯ ಲೆಕ್ಕಾಚಾರ, ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಬದಲಾವಣೆ, ಇಬ್ಬರಿಗೂ ಕೂಡ ತಲೆ ಮೇಲೆ ನೆತ್ತಿ ಮೇಲೆ ತೂಗುಗತ್ತಿದೆ ಈ ಸರಿ. ಈಗ ನಾವೀಗ ಕರ್ನಾಟಕದಲ್ಲಿ ಅಂತೂ ಸಿದ್ದರಾಮಯ್ಯನವರು ಇಳಿದ್ರೆ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸಿದ್ದರಾಮಯ್ಯನವ್ರ ನಂತರ ಡಿ ಕೆ ಶಿವಕುಮಾರ್ ಅಂತ. ಡಿ ಕೆ ಶಿವಕುಮಾರ್ ಜೊತೆ ಗುದ್ದಾಡೋದು ಸದ್ಯಕ್ಕೆ ಈಗ ಅವ್ರು ಹೇಳ್ಬಿಟ್ಟಾರೆ ಅಲ್ಲೇ ಕದನ ವಿರಾಮ ಸತೀಶ್ ಜಾರಕಿಹೊಳಿ ಅವ್ರದ್ದು ನಂದು 28ಕ್ಕೆ ಅಂತ. ಬಟ್ ಅವ್ರು ಕ್ಲೈಮ್ ಮಾಡ್ತಿರೋದು ನಮ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅಂತ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಕೆಪಿಸಿಸಿ ಅಧ್ಯಕ್ಷ ಇವರೇ ಆಗ್ಬೋದು ಸತೀಶ್ ಜಾರಕಿಹೊಳಿ. ಆಗೋ ಚಾನ್ಸಸ್ ಖಂಡಿತ ಇದೆ, ಯಾಕಂದ್ರೆ ಅದು ಖಾಲಿ ಮಾಡ್ಲೇಬೇಕಲ್ಲ. ಬಟ್ ಈಸಿ ಇದೆ, ಏನು ಗೊಂದಲ ಏನಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಹಠ ಮಾಡಿದ್ರೆ ಮಾತ್ರ ಸಮಸ್ಯೆ ಇರೋದಿಲ್ಲ. ಸಿದ್ದರಾಮಯ್ಯನವರು ಅಥವಾ ಅವ್ರ ಜೊತೆಗೆ ಸಿದ್ದರಾಮಯ್ಯನವರು ನಾವು ಕಳೆದ ಡಿಬೇಟ್ ಅಲ್ಲೂ ಕೂಡ ನಾವು ಮಾತಾಡಿದ್ರೆ ಯಾರು ಹಠ ಮಾಡ್ತಾರೆ? ಸಿದ್ದರಾಮಯ್ಯ ಬೆಂಬಲಿಗರು, ಬೆಂಬಲಿಗ ಶಾಸಕರು. ಈಗ ನೋಡಿ, 136 ಜನ ಶಾಸಕರ ಪೈಕಿ ಈಗಲೂ ಕೂಡ ಬಹುಸಂಖ್ಯಾತ ಶಾಸಕರು. ಎಲ್ಲರಿಗೂ ಅಧಿಕಾರ ಒಂದ್ 5-6 ಜನ ಬಿಟ್ರೆ ಎಲ್ರಿಗೂ ಡಿ ಕೆ ಶಿವಕುಮಾರ್ ಬಗ್ಗೆ ಭಯ ಇದೆ. ಭಯ ಇದೆ. ಡಿ ಕೆ ಶಿವಕುಮಾರ್ ಬಗ್ಗೆ ಭಯ ಇಲ್ಲ ಅಂದ್ರೆ ಎಲ್ಲ ಆದ್ಬಿದಿಲ್ ಮಾತಾಡಿರೋ ಇನ್ನೊಂದಷ್ಟು ಜನ ಅಲ್ಲ, ಭಯ ಖಂಡಿತವಾಗಿಯೂ ಇದೆ. ಡಿ ಕೆ ಶಿವಕುಮಾರ್ ಬಹಳ ಸ್ಟ್ರಾಂಗ್ ಅನ್ನೋ ಕಾರಣಕ್ಕೇನೆ ಈ ವಿರೋಧನೂ ಕೂಡ ಬರ್ತಾ ಇದೆ, ಅದು ಸತ್ಯ. ಅವರ ಬೆಂಬಲಿಗರು ಕೂಡ ಬಿಡ್ತಾರೋ ಇಲ್ವೋ ಅನ್ನೋದು ನಿರ್ಧಾರ ಆಗೋದು ಸಿದ್ದರಾಮಯ್ಯನವರು ಏನು ಸಿಗ್ನಲ್ ಅನ್ನ ಕೊಡ್ತಾರೆ ಬೆಂಬಲಿಗರು ಅನ್ನೋದ್ರ ಮೇಲೆ. ಈಗ ಅವ್ರ ಬೆಂಬಲಿಗರು ಮಾತಾಡ್ತಿರೋದು ಯಾರು? ರಾಜಣ್ಣ. ಉಳಿದವ್ರು ಮಾತಾಡ್ತಾ ಇಲ್ಲ. ನಾ ಹೇಳೋದು ಮಾತಾಡ್ತಾರ ಬಿಟ್ಬಿಡೋಣ. ಮಾತಾಡದೇ ಇರೋರು ಇದಾರಲ್ಲ, ಮಾತಾಡದೇ ಇರೋರ ಸಂಖ್ಯೆನೂ ಕೂಡ ಬಹಳ ದೊಡ್ಡದಿದೆ. ಸಂಖ್ಯೆ ಅದನ್ನೇ ಹೇಳ್ತಿರೋದು. ಆ ಸಂಖ್ಯೆ ಆಕ್ಟಿವಿಟೀಸ್ ಯಾವಾಗ ಶುರುವಾಗೋದು? 28 ಎಲೆಕ್ಷನ್ಗೆ. 28 ಎಲೆಕ್ಷನ್ ಮುನ್ನ ಅಣ್ಣ ನಾನ್ ಬರ್ತೀವಿ ಹೊಡ್ತೀವಿ ಅನ್ಬಿಟ್ಟು ತೆನೆ ಹೊತ್ತ ಮಹಿಳೆ ಕಡೆಗೋ ಕಮಲದ ಕಡೆಗೋ ಮೂವ್ ಆಯ್ತಾರೆ. ಅದು 28 ಅವತ್ತಿಗೆ. ಅಗೇನ್ ಈಗಂತೂ ಬಹಳಷ್ಟು ಬಿಜೆಪಿಯ ದೃಷ್ಟಿಯಿಂದ ನೋಡಿದಾಗ 64ರಲ್ಲಿ ಮಾತ್ರ ಅವ್ರ MLA ಗಳಿದ್ದಾರೆ. 65 ಒಂದು ಕಡಿಮೆ ಆಯ್ತು ಅಲ್ಲ, 66ರಿಂದ 65 ಆಯ್ತಲ್ಲ. ಈಗ ಅವರು 64 ಆಯ್ತು ಅನ್ಸುತ್ತೆ. ಇರ್ಲಿ 66ರಿಂದ 65 ಇರ್ಲಿ, ಒಂದು ಹೆಚ್ಚು ಕಮ್ಮಿ ಏನೋ ಇರ್ಬೋದು. ಬಟ್ ಬಹಳಷ್ಟು ಬಿಜೆಪಿಗೆ ಈಗ ತಮ್ಮ ಶಾಸಕರಿರುವಂತ ಕ್ಷೇತ್ರಗಳಿಲ್ಲ. ಹಿಂಗಾಗಿ ಬಿಜೆಪಿಗೆ ಪಕ್ಷಾಂತರ ಮಾಡೋರ್ಗೆ ಬಹಳ ಅವಕಾಶಗಳಿದೆ. ಬನ್ನಿ ಸಿಟ್ಟಿಂಗ್ MLA ಗಳಿದ್ರೆ ಇವ್ರದೇ ಒಂದು 100, 110, 120 ಜನ ಸಿಟ್ಟಿಂಗ್ MLA ಗಳು ಇದ್ಬಿಟ್ಟಿದ್ರೆ ಆ ಕ್ಷೇತ್ರಗಳಲ್ಲಂತೂ ಚಾನ್ಸ್ ಕ್ಲೋಸ್, ಅಲ್ಲಿರಲ್ಲ. ಉಳಿದ ಕಡೆಗಳಲ್ಲಿ ನೋಡ್ಕೋಬೇಕಾಗಿತ್ತು. ಈಗ ಬಹಳಷ್ಟು ಆಪ್ಷನ್ಸ್ ಇದೆ. ಒಂದು 150 ಕಾರಣಕ್ಕೆ ಮಹದೇವಪ್ಪ ಅಲ್ಲೋ, ಯಾಕಂದ್ರೆ ಅಲ್ಲೇ ಅಶ್ವಿನ್ ಇದಾರೆ ಟಿ ನರಸೀಪುರದಲ್ಲಿ JDS ಇಂದ. ಪರಮೇಶ್ವರ ಅಪೋಸಿಟ್ ಸುಧಾಕರ್ ಲಾಲ್ ಇದ್ದಾರೆ. ಇವರಿಬ್ರು ಹೋಗಿ ಮಾಡೋದೇನಿಲ್ಲ. ರಾಜಣ್ಣ ಅಪೋಸಿಟ್ ನಾಗರಾಜ್ ಇದ್ದಾರೆ, ಮತ್ತೆ ವೀರಭದ್ರಯ್ಯ ಇದ್ದಾರೆ. ಇವ್ರು ನೋಗಿ ಕರ್ಕೊಂಡೇನಿಲ್ಲ, ಇವ್ರೇನೋ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತಾನಿಲ್ಲ. ಬಟ್ ಸತೀಶ್ ಜಾರಕಿಹೊಳಿ, ಈಗ ಡಿ ಕೆ ಶಿವಕುಮಾರ್ಗೆ ಅವಕಾಶ ಆಗ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್ ಕರ್ಕತಾರೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಅವಕಾಶ ಆಗ್ಲಿ ಅಂದ್ರೆ ಅವ್ರನ್ನ ಕರ್ಕತಾರೆ. ಇಷ್ಟ ಯಾಕಂದ್ರೆ ಸತೀಶ್ ಜಾರಕಿಹೊಳಿ 28ಕ್ಕೆ ಅವಕಾಶ ಇಲ್ವಲ್ಲ ಡಿ ಕೆ ಸಿಎಂ ಆದ್ಮೇಲೆ. ಸೊ ಹಾಗಾಗಿ ಅವರು ಗಾಳ ಹಾಕಕ್ಕೆ ಏನ್ ಬೇಕು ಅವೆಲ್ಲ ಮಾಡ್ತಿರ್ತಾರೆ. ಏನಾಗತ್ತೆ, ನವೆಂಬರ್ 10 ಬರ್ತಿದ್ದಂಗೆ ಎಲ್ಲವೂ ಕೂಡ ಗೊತ್ತಾಗತ್ತೆ. ಈಗ ನಾವು ಸೆಪ್ಟೆಂಬರ್ ಬರ್ನ ಮತ್ತೆ ಒಂದಂತೂ ಸತ್ಯ, ನವೆಂಬರ್ ಬರ್ತಿದ್ದಂಗೆ ಈ ರಾಜಕಾರಣದ ಬಿಸಿ ಇನ್ನೂ ಕೂಡ ರಾಜ್ಯದೊಳಗಡೆ ಬಹಳ ಜಾಸ್ತಿ ಆಗತ್ತೆ ಅಂತ ಅನಿಸ್ತಾ ಇದೆ. ಬಟ್ ಏನೇ ಆದ್ರೂ ಕೂಡ ಸ್ಮೂತ್ ಆಗಿ ಆಗೋದು ಅಥವಾ ಸ್ಮೂತ್ ಆಗಿ ಬಿಡೋದು, ಆಗದೆ ಇರೋದು, ಅದು ಸಿದ್ದರಾಮಯ್ಯನವರ ಕೈಯಲ್ಲಿ ಇದೆ ಅಂತ ಅನಿಸುತ್ತೆ. ಸಿದ್ದರಾಮಯ್ಯ ಹೈಕಮಾಂಡ್ ಕೈಲೂ ಇಲ್ಲ, ಯಾರ ಕೈಯಲ್ಲೂ ಇಲ್ಲ, ಸಿದ್ದರಾಮಯ್ಯನವ್ರ ಕೈಲಿದೆ. ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಅದು ಸ್ಮೂತ್ ಆಗಿ ಅಧಿಕಾರ ಹಸ್ತಾಂತರ ಆಗತ್ತೆ. ಅವರು ಮನಸ್ಸು ಮಾಡದೇ ಇದ್ರೆ ಸ್ಮೂತ್ ಆಗಿ ಅಧಿಕಾರ ಹಸ್ತಾಂತರ ಆಗಲ್ಲ. ರಾಜಕೀಯದ ಚಿತ್ರಣನೇ ಬದಲಾಗಬಹುದು ಕರ್ನಾಟಕದೊಳಗಡೆ ಅಂತ ಅನ್ಸತ್ತೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.